ಎಷ್ಟು ದಿನ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಹೈರಾಣಾಗಿದ್ರು. ಈಗ ಆಟೋ ಗ್ಯಾಸ್ಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಗರದಲ್ಲಿ ಆಟೋ ಗ್ಯಾಸ್ಗಾಗಿ ಕಿಲೋಮೀಟರ್ ಗಂಟೆಗಟ್ಟಲೆ ನಿಲ್ಲುವ ಪರಿಸ್ಥಿತಿ ಉಂಟಾಗಿದೆ. ಸರ್ಕಾರದ ವಿರುದ್ಧ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮತ್ತು ಆಟೋ ಚಾಲಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇವತ್ತು ಎಲ್ಲೆಲ್ಲಿ ಏನೇನಾಯಿತು ಎಂಬುದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಬೆಂಗಳೂರಿನಲ್ಲೂ ಆಟೋ ಗ್ಯಾಸ್ ಹಾಹಾಕಾರ, ಆಟೋ ಚಾಲಕರ ಪರದಾಟ. ಕಿಲೋಮೀಟರ್ ಗಟ್ಟಲೆ ರಿಕ್ಷಾ ಸಾಲು, ಸಚಿವ ಮುನಿಯಪ್ಪ ಮನೆಗೆ ಮುತ್ತಿಗೆ ಎಚ್ಚರಿಕೆ. ಗ್ಯಾಸ್ ಸಿಲಿಂಡರ್ ಹಿಡಿದು ವಾಟಾಳ್ ನಾಗರಾಜ್ ವಿನೂತನ ಪ್ರತಿಭಟನೆ. ಬೆಂಗಳೂರಿನಲ್ಲಿ ಆಟೋ ಎಲ್ಪಿಜಿ ಗ್ಯಾಸ್ ಅಭಾವ ತೀವ್ರಗೊಂಡಿದ್ದು, ಚಾಲಕರು ಮಧ್ಯರಾತ್ರಿಯಿಂದಲೇ ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲುತ್ತಿದ್ದಾರೆ. ಚಾಲಕರು ಪ್ರತಿದಿನ 700 ರಿಂದ 800 ರೂಪಾಯಿ ನಷ್ಟ ಅನುಭವಿಸುತ್ತಿದ್ದಾರೆ. ಹೀಗಾಗಿ ಆಟೋ ಚಾಲಕರ ಬದುಕು ಬೀದಿಗೆ ಬಂದಿದೆ. ಗ್ಯಾಸ್ ಕೊರತೆ ಮತ್ತು ಅನಿಯಂತ್ರಿತ ದರ ಏರಿಕೆಯಿಂದ ಚಾಲಕರು ಕಂಗಾಲಾಗಿದ್ದಾರೆ. ಹೀಗಾಗಿ ಸಮಸ್ಯೆ ಬಗೆಹರಿಸದಿದ್ರೆ ಸಚಿವ ಕೆಎಚ್ ಮುನಿಯಪ್ಪ ಅವರ ಮನೆಗೆ ಮುತ್ತಿಗೆ ಹಾಕುವುದಾಗಿ ಪೀಸ್ ಆಟೋ ಸಂಘಟನೆ ಎಚ್ಚರಿಕೆ ನೀಡಿದೆ. ಇಂದು ಸಹ ನಗರದ ನಂದಿನಿ ಲೇಔಟ್, ನಾಗರಬಾವಿ, ಬಸವೇಶ್ವರ ನಗರ, ಜೆಪಿ ನಗರ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಆಟೋ ಚಾಲಕರು ಗಂಟೆಗಟ್ಟಲೆ ಕಾಯುತ್ತಿರುವ ದೃಶ್ಯಗಳು ಕಂಡುಬಂತು. ಇದರ ನಡುವೆ ಗ್ಯಾಸ್ ಬೆಲೆ ಏರಿಕೆ ಮತ್ತು ಕೊರತೆಯನ್ನ ಖಂಡಿಸಿ ಪ್ರತಿಭಟನೆ ಕೂಡ ಮಾಡಲಾಗಿದೆ. ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ವಾಟಾಳ್ ನಾಗರಾಜ್ ಸಿಲಿಂಡರ್ ಹಿಡಿದು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ರು. ರಿಕ್ಷಾದ ಚಾಲಕರು ಸಾಯ್ತಾ ಇದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ, ಹೊಟ್ಟೆಗಿಲ್ಲ, ಬಾಡಿಗೆ ಕಟ್ಟಕ್ಕಾಗ್ತಿಲ್ಲ. ಈ ನೋವಿದೆ, ಇದು ಹೋಗ್ಲೇಬೇಕು. ನಾನು ತಮಗೆ ಹೇಳ್ತೀನಿ, ಭಾನುವಾರದೊಳಗಾಗಿ ಈ ಒಂದು ರಿಕ್ಷಾ ಡ್ರೈವರ್ಗಳ ಚಿಂತನೆ ಈಡೇರದಿದ್ರೆ ನಾವು ಬೀದಿಗಿಳಿತೀವಿ. ಭಾರಿ ಹೋರಾಟ ರಿಕ್ಷಾಗಳ ಪರವಾಗಿ ನಾವು ಮಾಡ್ತೇವೆ. ಗ್ಯಾಸ್ ಸರಬರಾಜು ಕಡಿಮೆಯಾಗಿರುವ ಕಾರಣ ಕೆಲವೆಡೆ ಪ್ರತಿ ಆಟೋಗೆ ಮಿತಿ ವಿಧಿಸಲಾಗಿದೆ. 300 ರಿಂದ 400 ರೂಪಾಯಿ ಮೌಲ್ಯದ ಗ್ಯಾಸ್ ಮಾತ್ರ ನೀಡಲಾಗ್ತಿತ್ತು. ಇದು ದಿನಪೂರ್ತಿ ಓಡಿಸಲು ಆಟೋ ಚಾಲಕರಿಗೆ ಸಾಕಾಗ್ತಿಲ್ಲ. ಇನ್ನು ವಿಜಯನಗರದಲ್ಲಿರುವ ಭಾರತ್ ಪೆಟ್ರೋಲಿಯಂ ಬಂಕ್ ಬಳಿ ಗ್ಯಾಸ್ ಬಂದ ನಂತರ ಕೂಡ ಸಿಬ್ಬಂದಿ ಗ್ಯಾಸ್ ತುಂಬಿಸಲು ವಿಳಂಬ ಆಯಿತು ಅಂತ ಆಟೋ ಚಾಲಕರು ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ ಘಟನೆಯೂ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಗೋವಿಂದರಾಜನಗರ ಪೊಲೀಸ್ ಠಾಣೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಆಟೋ ಚಾಲಕರನ್ನ ಸಮಾಧಾನ ಪಡಿಸುವ ಪ್ರಯತ್ನ ಮಾಡಿದ್ರು. ಕೈಕೊಂಡಿದೀವಿ, ಅನ್ಲೋಡ್ ಆದ್ಮೇಲೆ ಪೇಷನ್ಸ್ ಕೊಟ್ಟು ನಾವು ನಿಂತಿದ್ದೀವಿ ತಾನೆ. ಅವರು ಕರೆಕ್ಟ್ ಆಗಿ ಇವಾಗ ಅನ್ಲೋಡ್ ಆದ್ಮೇಲೆ ನಮ್ಗೆ ಏನಿದೆ ಅದ್ ಮಾಡಿದ್ರೆ ಅವ್ರ ಪರ ಆಟೋ ಹಾಕ್ಸ್ಕೊಂಡು ಹೋಯ್ತಾ ಇರ್ತಾರೆ. ಏನಕ್ಕೆ ನಿಂತಿರ್ತಾರೆ? ಗ್ಯಾಸ್ ಹಾಕ್ಸ್ತಾರೆ, ಕಾಸು ಕೊಡ್ತಾರೆ, ಹೋಯ್ತಾ ಇರ್ತಾರೆ ಅಷ್ಟೇನೆ. ಈಗ ನೋಡಿದ್ರೆ ಉಲ್ಟಾ ಹೊಡಿತಾವ್ರೆ, ನಾವು ಹಾಕಲ್ಲ, ಆಟೋದವ್ರೇನೋ ದೌರ್ಜನ್ಯ ಮಾಡ್ತಾರೆ. ಹಂಗೆ ದೌರ್ಜನ್ಯ ಮಾಡಂಗಿರಿ ಏನಕ್ಕೆ ಇಷ್ಟೊತ್ತವ್ರಿಗೆ ಕಾಯ್ಬೇಕಾಗಿತ್ತು? ನಾವು ನಾಷ್ಟ ಮಾಡಿದೆ, ಮುಖ ತೊಳಿದೆ, ಏನಕ್ಕೆ ನಿಂತಿರ್ಬೇಕು? ಈ ಆಟೋ ಓಡಿಸೋರ್ ಪರಿಸ್ಥಿತಿ ಗಾರೆ ಕೆಲಸ ಮಾಡೋರ್ಗೂ ಬರಬಾರ್ದು. ಈ ಥರ ಸಿಚುವೇಶನ್ ಯಾವಾಗಲೂ ಆಗಿರಲಿಲ್ಲ. ಏನು ಅಂತ ಗೊತ್ತಾಗ್ತಲ್ಲ. ನಮ್ಮ ಸರ್ಕಾರದಿಂದನೇ ಈ ಥರ ಆಗ್ತಾ ಇದೆಯೋ ಇಲ್ಲ ಬೇಕು ಅಂತಲೇ ಈ ಥರ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಈ ಪರಿಸ್ಥಿತಿ ನಾವು ರಾತ್ರಿ ಎಲ್ಲ ನೋಡಿ ಇಲ್ಲಿಂದನೇ ರಗ್ಗೊಚ್ಕೊಂಡು ಮಲ್ಕೊಳ್ಳೋಂಗೆ ಆಗ್ಬಿಟ್ಟದೆ. ಗ್ಯಾಸ್ ಬಂಕ್ ಹತ್ರ ನಾವು ಮಲ್ಕೊಳ್ಳೋಂಗೆ ಆಗ್ಬಿಟ್ಟದೆ. ಈ ಪರಿಸ್ಥಿತಿ ನಮ್ಮ ಶತ್ರುಗಳಿಗೂ ಬೇಡ ನಮಗೆ. 1 ಗಂಟೆ 2 ಗಂಟೆ ಏನು ಬೆಳಿಗ್ಗೆ ನಾವು ಇಲ್ಲಿ ನೈಟೆಲ್ಲ ಇಲ್ಲೇ ಹಾಕ್ಬಿಟ್ಟು ಮಲ್ಕೊಬೇಕು ನಾವು. ಯಾರು 10 ರೂಪಾಯಿ ಜಾಸ್ತಿ ಕೇಳಿದ್ರು ಯಾರು ಕೊಡ್ತಾ ಇಲ್ಲ. ಈಗಿರೋ ಇದರಲ್ಲಿ ನೋಡ್ತಾ ಇದ್ರೆ ಈ ಪೊಸಿಷನ್ ಯಾರಿಗೂ ಬರೋದೇ ಬೇಡ ನಮಗೆ. ಒಟ್ನಲ್ಲಿ ಬೆಂಗಳೂರು ನಗರದಲ್ಲಿ ಆಟೋ ಗ್ಯಾಸ್ ಕೊರತೆ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದೆ. ಗ್ಯಾಸ್ ಕೊರತೆ, ಸರಬರಾಜಿನ ಅಸ್ತವ್ಯಸ್ತತೆ ಮತ್ತು ಬೆಲೆ ಏರಿಕೆಯಿಂದ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದು ಸಾರ್ವಜನಿಕ ಸಾರಿಗೆ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈ ಸಮಸ್ಯೆ ಬಗ್ಗೆ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.